ನಾವಿಂದು ಜೀವಿಸುತ್ತಿರುವುದು ಮನುಷ್ಯ ನಿರ್ಮಿಸಿದ ಈ ಲೋಕದಲ್ಲಿ. ನಮ್ಮ ಜೀವನದ ಸುತ್ತಮುತ್ತ ಮನುಷ್ಯರೇ ಇದ್ದಾರೆ. ಆದರೆ ನೀವಿದಕ್ಕೆ ತದ್ವಿರುದ್ಧವಾಗಿ ಯೋಚಿಸಿದ್ದೀರಾ? ಅದೆಂದರೆ, ಹೇಗೆ ಬೇರೆ ಜೀವಿಗಳು ಈ ಮನುಷ್ಯ ಲೋಕವನ್ನು ಕಾಣುತ್ತಿದೆ, ಮನುಷ್ಯನನ್ನು ಕಾಣುತ್ತಿದೆ? ಹಾಗಾದರೆ ಇಂದು ನಾವು ನೋಡಲಿರುವುದು ಆ ರೀತಿಯ ಒಂದು ದೃಷ್ಟಿಕೋನದಿಂದ. ಖಂಡಿತವಾಗಿಯೂ ಒಂದು ಜೀವಿಯ ಮೆದುಳನ್ನು ಪರೀಕ್ಷಿಸಿ ನಮಗೆ ವಿಡಿಯೋ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ನಮ್ಮ ಒಂದು ಅನುಮಾನವನ್ನು ಇಲ್ಲಿ ವ್ಯಕ್ತಪಡಿಸಿದ್ದೇವೆ. ಅದಕ್ಕಾಗಿ ಒಂದು ಬೆಕ್ಕನ್ನು ನಾವು ತೆಗೆದುಕೊಳ್ಳುವ. ಈ ಬೆಕ್ಕಿಗೆ ನಾವೊಂದು ವಿಶೇಷತೆಯನ್ನು ನೀಡಿದ್ದೇವೆ. 70,000 ವರ್ಷಗಳ ಹಿಂದೆ ಹುಟ್ಟಿದ ಈ ಬೆಕ್ಕು ಇಂದಿಗೂ ಬದುಕಿರುವುದಾದರೆ ಹೇಗೆ ಅದು ನಮ್ಮನ್ನು ನೋಡ್ತಿರಬಹುದು ಎಂದು. ಹಾಗಾದರೆ ನಾವು ಹೋಗೋಣ ಆ ಬೆಕ್ಕಿನ ಲೋಕಕ್ಕೆ. ಒಂದು ನದಿಯ ಬದಿಯಲ್ಲಿರುವ ಕಾಡಿನಲ್ಲಿ ನಾನು ಹುಟ್ಟಿದ್ದು. ಸಾವಿರಾರು ಜೀವಿಗಳಿಂದ ಆ ಕಾಡು ಸಂಪನ್ನವಾಗಿತ್ತು. ಹಲ್ಲಿಗಳು, ಇಲಿಗಳು, ನದಿಯಲ್ಲಿನ ಮೀನುಗಳು ಮುಂತಾದ ಜೀವಿಗಳು ನಮ್ಮ ಪ್ರಧಾನ ಆಹಾರ. ನನ್ನಂತೆಯೇ ಅನೇಕ ಜೀವಿಗಳು ಆ ಕಾಡಿನಲ್ಲಿತ್ತು. ಅವುಗಳಲ್ಲಿ ಕೆಲ ಜೀವಿಗಳಿಗೆ ನಾವು ಹೆದರಿದರೆ ಕೆಲ ಜೀವಿಗಳು ನಮ್ಮನ್ನು ಕಂಡು ಹೆದರುತ್ತಿತ್ತು. ಕೆಲ ಜೀವಿಗಳೊಂದಿಗೆ ನಮಗೆ ಒಳ್ಳೆಯ ಸ್ನೇಹವಿತ್ತು. ಎಲ್ಲಾ ರೀತಿಯಲ್ಲೂ ಸಂಪೂರ್ಣವಾದ ಒಂದು ವಾಸಸ್ಥಾನ ಅದಾಗಿತ್ತು. ನಮ್ಮಂತೆಯೇ ಅಸಂಖ್ಯಾತ ಜೀವಿಗಳ ಮನೆಯಾಗಿತ್ತು ಆ ಕಾಡು. ನಾವೇ ಆ ಕಾಡಿನ ದಣಿಗಳಾಗಿದ್ದೆವು. ಒಂದು ಸಲ ನಾನದನ್ನು ಗಮನಿಸಿದ್ದೆ. ಒಂದು 2 ಕಾಲಿನ ಜೀವಿ ಅದಾಗಿತ್ತು. ನಾನವರನ್ನು ನೋಡುತ್ತಿರುವುದು ಇದೇ ಮೊದಲು. ಬೇರೆ ಜೀವಿಗಳಂತೆಯೇ ಅವರು ಕೂಡ ಆಹಾರಕ್ಕಾಗಿ ಬೇಟೆಯಾಡ್ತಾ ಇದ್ರು. ನಂತರದಲ್ಲಿ ಅವರೂ ಕೂಡ ನಮ್ಮ ಕಾಡಿನ ಭಾಗವಾದ್ರು. ಅವರು ಗುಂಪು ಗುಂಪಾಗಿ ಬೇರೆ ಜೀವಿಗಳನ್ನು ಬೇಟೆಯಾಡ್ತಾ ಇದ್ರು. ಅವರಿಗಿಂತ ಶಕ್ತಿಶಾಲಿಯಾದ ವನ್ಯಜೀವಿಗಳನ್ನು ಅವರು ಹೊಡೆದುರುಳಿಸುತ್ತಿದ್ರು. ಇದಕ್ಕೆ ಮುಖ್ಯ ಕಾರಣ ಅವರಿಗಿದ್ದ ಮಾತನಾಡುವ ಸಾಮರ್ಥ್ಯ ಎಂದು ನನಗನ್ನಿಸಿತ್ತು. ಬೇರೆ ಜೀವಿಗಳಿಗಿಂತ ಸಮರ್ಥವಾಗಿ ಅವರು ತಮ್ಮ ತಮ್ಮ ನಡುವೆ ಆಶಯ ವಿನಿಮಯಗಳನ್ನು ನಡೆಸ್ತಾ ಇದ್ರು. ಅಷ್ಟೇ ಅಲ್ಲ, ನಾವೆಲ್ಲರೂ ಭಯಪಡುತ್ತಿದ್ದ ಆ ಒಂದು ವಿಷಯವನ್ನು ಅವರು ಚಾಕಚಕ್ಯತೆಯಿಂದ ಬಳಸ್ತಾ ಇದ್ರು. ಅವರದನ್ನು ಹೇಗೆ ಸಾಧಿಸಿದ್ರು ಎಂದು ನನಗೆ ತಿಳಿದಿಲ್ಲ. ಆದರೆ ಇದೇ ಕಾರಣಕ್ಕಾಗಿ ಕಾಡಿನ ಬಹುತೇಕ ಜೀವಿಗಳು ಅವರಿಗೆ ಭಯಪಡುತ್ತಿತ್ತು. ಅವರ ಈ ಕೆಲಸಗಳನ್ನು ನಾವು ಬೆರಗುಗಣ್ಣಿನಿಂದ ನೋಡ್ತಾ ಇದ್ದೆವು. ಈ 2 ಕಾಲಿನವರೊಂದಿಗೆ ನಾವು ಬೆರೆತಿರಲಿಲ್ಲ. ಆದರೆ ಅವರಲ್ಲಿ ಕೆಲವರು ನಮ್ಮೊಂದಿಗೆ ಸೌಹಾರ್ದದಿಂದ ಇದ್ದರು. ನೇರವಾಗಿ ಹೇಳುವುದಾದರೆ ಕೆಲ ಬಾರಿ ಅವರು ನಮಗೆ ಆಹಾರವನ್ನು ನೀಡಿದ್ದಿದೆ. ನಮ್ಮಂತೆಯೇ ಅನೇಕ ಜೀವಿಗಳೊಂದಿಗೆ ಅವರು ಸೌಹಾರ್ದದಿಂದ ಇದ್ದರು. ಒಂದು ದೊಡ್ಡ ಶಬ್ದ ಕೇಳಿ ನಾನು ನಿದ್ದೆಯಿಂದ ಎದ್ದೆ. ನದಿಯ ತೀರದಿಂದ ಕೇಳಿದ ಶಬ್ದ ಅದಾಗಿತ್ತು. ನಾನು ತಕ್ಷಣ ಅಲ್ಲಿಗೆ ಧಾವಿಸಿದ್ದೆ. ಆ ದೃಶ್ಯ ಅಕ್ಷರಶಃ ನನ್ನನ್ನು ನಡುಗಿಸಿತ್ತು. ಆ 2 ಕಾಲಿನವರು ನದಿ ತೀರದ ಮರಗಳಿಗೆ ಬೆಂಕಿ ಇಡುತ್ತಿದ್ದರು. ಇದೇ ಮೊದಲ ಬಾರಿಗೆ ನಾನು ಈ ರೀತಿಯ ದೃಶ್ಯವನ್ನು ಕಾಣುತ್ತಿರುವುದು. ಬೇರೆ ಜೀವಿಗಳು ಆ ರೀತಿಯ ಕೆಲಸ ಮಾಡಿದ್ದನ್ನು ಇದುವರೆಗೆ ನಾನು ಕಂಡಿಲ್ಲ. ಆ ಮರಗಳ ಸುತ್ತ ಜೀವಿಸಿದ್ದ ಅದೆಷ್ಟೋ ಜೀವಿಗಳ ಜೀವನವನ್ನು ಅವರು ಇಲ್ಲವಾಗಿಸಿದ್ರು. ಬೇರೆ ಜೀವಿಗಳು ಅವರನ್ನು ಎದುರಿಸುವ ಧೈರ್ಯವನ್ನೂ ಮಾಡುತ್ತಿರಲಿಲ್ಲ. ಯಾಕಾಗಿ ಅವರು ಇದನ್ನು ಮಾಡುತ್ತಿದ್ದಾರೆ ಎಂದು ನನಗೆ ಎಷ್ಟು ಯೋಚಿಸಿಯೂ ಅರ್ಥವಾಗಲಿಲ್ಲ. ಅವರು ಮರಗಳನ್ನು ಕಡಿದಿದ್ದು ನಿಜ, ಆದರೆ ಅದು ನಮ್ಮ ಕಾಡಿಗೆ ಹೋಲಿಸಿದ್ರೆ ತುಂಬಾ ಕಡಿಮೆ. ನಾನು ನದಿ ತೀರಕ್ಕೆ ಹೋದೆ. ಆವಾಗಲೇ ಆ 2 ಕಾಲಿನವರು ಮಾಡುತ್ತಿದ್ದ ಇನ್ನೊಂದು ಕೆಲಸ ನನ್ನ ಕಣ್ಣಿಗೆ ಬಿದ್ದಿತ್ತು. ನದಿ ತೀರದ ಮಣ್ಣಿನಲ್ಲಿ ಅವರೇನೋ ಮಾಡ್ತಾ ಇದ್ರು. ಅದೇನೆಂದು ನನಗೆ ಅರ್ಥವಾಗ್ತಾ ಇರಲಿಲ್ಲ. ನನ್ನ ಹಾಗೆ ಬೇರೆ ಜೀವಿಗಳು ಅವರೇನು ಮಾಡುತ್ತಿದ್ದಾರೆಂದು ಭಯದಿಂದಲೇ ನೋಡುತ್ತಾ ಇದ್ರು. ಆ ಸಮಯದಲ್ಲಿ ನಾನದನ್ನು ಅರ್ಥ ಮಾಡಿಕೊಂಡೆ. ಅವರು ಅವರಿಗೆ ಬೇಕಾದ ಆಹಾರವನ್ನು ಸ್ವಯಂ ತಯಾರಿಸಲು ಪ್ರಾರಂಭಿಸಿದ್ರು. ತುಂಬಾ ವಿಚಿತ್ರವಾದ ದೃಶ್ಯ ಅದಾಗಿತ್ತು. ಈ ಕಾಡು ಆಹಾರದಿಂದ ಸಮೃದ್ಧವಾಗಿದೆ. ಆದರೂ ಕೂಡ ಅವರು ಯಾಕೆ ಇಷ್ಟು ಆಹಾರ ತಯಾರಿಸುತ್ತಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ. ಆದರೂ ಅವರು ಬೇಟೆಯಾಡುತ್ತಿದ್ದ ಕಾಡು ಪ್ರಾಣಿಗಳು ರಚಿಸಲ್ಪಟ್ಟಿತು ಎಂದು ನಾನು ಭಾವಿಸಿದೆ. ಕಾಲಕ್ರಮೇಣ ನದಿ ತೀರದಲ್ಲಿದ್ದ 2 ಕಾಲಿನವರ ಸಂಖ್ಯೆ ಜಾಸ್ತಿಯಾಗುತ್ತಿರುವುದನ್ನು ನಾನು ಗಮನಿಸಿದೆ. ಮಾತ್ರವಲ್ಲ, ಅವರು ಮರದ ಎಲೆಯಿಂದ, ಮರದ ತುಂಡಿನಿಂದ ಏನನ್ನೋ ನಿರ್ಮಿಸುತ್ತಿದ್ದರು. ದಿವಸಗಳ ನಂತರ ನನಗದು ಅರ್ಥವಾಯಿತು. ಅವರಿಗೆ ಮಲಗಲು ಒಂದು ಸ್ಥಳವನ್ನು ಅವರು ನಿರ್ಮಿಸುತ್ತಿದ್ದರು. ಅವರ ಆ ನಡೆ ನಮ್ಮನ್ನು ಅಚ್ಚರಿಗೊಳಿಸಿತ್ತು. ಇಷ್ಟೂ ದೊಡ್ಡ ಕಾಡು ಇದ್ದೂ ಕೂಡ ಯಾಕಾಗಿ ಅವರು ಬೇರೆ ಜೀವಿಗಳಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಏನೇ ಆಗಿದ್ರೂ ಕೂಡ ಅದು ನಮ್ಮನ್ನು ತೊಂದರೆಗೀಡು ಮಾಡುವುದಿಲ್ಲ ಎಂದು ನಾನು ಭಾವಿಸಿದ್ದೆ. ಆದರೆ ನಂತರದಲ್ಲಿ ಅವರ ಕೆಲಸಗಳಲ್ಲಿ ಕೆಲ ಬದಲಾವಣೆಗಳು ಉಂಟಾಗಿತ್ತು. ಆ 2 ಕಾಲಿನ ಜೀವಿಗಳು ಅವರ ಆಹಾರವನ್ನು ಬೆಳೆಸಲು ಕೆಲ 4 ಕಾಲಿನ ಜೀವಿಗಳನ್ನು ಉಪಯೋಗಿಸಲು ಶುರು ಮಾಡಿದ್ರು. ಆದರೆ ಆ 4 ಕಾಲಿನ ಜೀವಿಗಳು ಅವರ ಕೆಲಸದ ವಿರುದ್ಧ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಪ್ರತಿಕ್ರಿಯೆ ನೀಡಿದ್ರೂ ಯಾವುದೇ ಫಲವಿಲ್ಲ ಎಂದು ಅವರಿಗೆ ಅನ್ನಿಸಿರಬೇಕು.
ನಂತರದಲ್ಲಿ ಸಮಯ ಉರುಳಿದಂತೆ ಆ ಎರಡು ಕಾಲಿನವರು ನದಿ ತೀರದಲ್ಲಿ ಮಾತ್ರ ವಾಸಿಸಲು ಶುರು ಮಾಡಿದ್ರು. ಅವರ ಸಂಖ್ಯೆಯಲ್ಲಿ ಏರುಗತಿಯ ಬದಲಾವಣೆ ಉಂಟಾಗಿತ್ತು. ನಮ್ಮ ಕಾಡಿನಲ್ಲಿ ಎರಡು ಕಾಲಿನವರ ಸಂಖ್ಯೆ ಜಾಸ್ತಿಯಾಗುತ್ತಾ ಸಾಗಿತ್ತು. ಎಷ್ಟೆಂದರೆ ಸಂಖ್ಯೆಯಲ್ಲಿ ಅವರನ್ನು ಮೀರಿಸುವಷ್ಟು ಸಂಖ್ಯಾಬಲ ಆ ಕಾಡಿನ ಬೇರಾವ ಜೀವಿಗೂ ಇರಲಿಲ್ಲ. ಸಮಯ ಬದಲಾದಂತೆ ಆ ಎರಡು ಕಾಲಿನವರು ಅವರದ್ದೇ ಲೋಕದಲ್ಲಿ ಬದುಕಲು ಶುರು ಮಾಡಿದ್ರು. ಕಾಡಿನ ಬಹುತೇಕ ಭಾಗವನ್ನು ಅವರು ಬೆಂಕಿ ಕೊಟ್ಟು ನಾಶ ಮಾಡಿದ್ರು. ಅಲ್ಲೆಲ್ಲ ಅವರು ಅವರಿಗೆ ಬೇಕಾದ ರಚನೆಗಳನ್ನು ಮಾತ್ರ ನಿರ್ಮಿಸ್ತಾ ಇದ್ರು. ಕಾಡಿನ ಬೇರೆ ಜೀವಿಗಳು ಅವರಿಗೆ ಬರೀ ವಸ್ತುಗಳಾಗಿ ಬದಲಾಗಿತ್ತು. ಈ ಲೋಕ ಅವರದ್ದು ಮಾತ್ರವೆಂದು ಅವರು ತೀರ್ಮಾನಿಸಿದಂತಿತ್ತು. ಅವರ ಈ ಕೆಲಸಗಳಿಂದ ಕಾಡಿನ ಅದೆಷ್ಟೋ ಜೀವಿಗಳು ನಾಮಾವಶೇಷವಾಗಿತ್ತು. ಯಾಕಾಗಿ ಅವರು ಈ ರೀತಿ ಮಾಡುತ್ತಿದ್ದಾರೆಂದು ನನಗೆ ಎಷ್ಟು ಯೋಚಿಸಿಯೂ ಅರ್ಥವಾಗಲಿಲ್ಲ. ಒಂದು ಕಾಲದಲ್ಲಿ ಸ್ವರ್ಗವಾಗಿದ್ದ ಈ ಕಾಡನ್ನು ಅವರು ನರಕದ ದೃಶ್ಯವಾಗಿ ಬದಲಾಗಿಸಿದ್ರು. ನಮ್ಮ ಜೀವನದಲ್ಲೂ ಆ ಎರಡು ಕಾಲಿನವರ ಇರುವಿಕೆ ಪ್ರಾರಂಭವಾಗಿತ್ತು. ನದಿಯ ನೀರು ಮಲಿನವಾಗಿತ್ತು. ನದಿಯಲ್ಲಿನ ಮೀನಿನ ಸಂಖ್ಯೆಯಲ್ಲಿ ಆದ ಬದಲಾವಣೆ ನನ್ನನ್ನು ಆತಂಕಕ್ಕೀಡು ಮಾಡಿತ್ತು. ಅಷ್ಟೇ ಅಲ್ಲ, ನಮ್ಮಲ್ಲಿ ಉಂಟಾದ ಸಂಖ್ಯೆಯಲ್ಲಿನ ಇಳಿಕೆಯನ್ನು ನಾನು ಗಮನಿಸಿದೆ. ನಮ್ಮ ಆಹಾರ ಪದ್ಧತಿಯು ಅವರ ಕಾರಣದಿಂದ ಬದಲಾಗಿತ್ತು. ಎಲ್ಲಾ ವಿಚಾರಗಳು ಅದರ ಅಧಪತನದೆಡೆಗೆ ಭೀಕರವಾಗಿ ಸಾಗ್ತಾ ಇತ್ತು. ನಾನು ಹುಟ್ಟಿ ಬೆಳೆದ ಕಾಡು ಇಂದು ಅಲ್ಲಿಲ್ಲ. ಎರಡು ಕಾಲಿನವರ ನಿರ್ಮಾಣಗಳು ಅಲ್ಲಿ ತುಂಬಿ ಹೋಗಿದೆ. ಎಲ್ಲಿ ನೋಡಿದ್ರೂ ಕೂಡ ಅವರನ್ನು ಮಾತ್ರ ನಾನು ಕಾಣುತ್ತಿದ್ದೇನೆ. ನಮ್ಮದೇ ಪ್ರಭೇದದ ಜೀವಿಗಳನ್ನು ಕಂಡು ಅದೆಷ್ಟು ಸಮಯಗಳು ಉರುಳಿ ಹೋಗಿದೆ. ಎರಡು ಕಾಲಿನವರು ಮಾತ್ರ ಜೀವಿಸಬಹುದಾದ ಒಂದು ಲೋಕವನ್ನು ಅವರು ನಿರ್ಮಿಸಿದ್ರು. ಬೇರೆ ಜೀವಿಗಳನ್ನು ಅವರು ಜೀವಿಗಳಂತೆಯೇ ಕಾಣುತ್ತಿರಲಿಲ್ಲ. ನನ್ನನ್ನು ಅತಿ ಹೆಚ್ಚು ಭಯಪಡಿಸುವ ದೃಶ್ಯ ಆ ನದಿ ತೀರ. ಇಂದು ಆ ನದಿ ತೀರ ಎರಡು ಕಾಲಿನವರಿಂದ ತುಂಬಿ ಹೋಗಿದೆ. ಎಲ್ಲರೂ ಅಲ್ಲಿಗೆ ಬರುವುದು ಅಲ್ಲಿನ ಕೆಲ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು. ಪ್ರತಿ ಬಾರಿಯೂ ನಾನು ಭಾರವಾದ ಹೃದಯದಿಂದ ಆ ದೃಶ್ಯವನ್ನು ನೋಡುತ್ತಿದ್ದೆ. ನಮ್ಮ ಕಾಡಿನಲ್ಲಿ ಜೀವಿಸುತ್ತಿದ್ದ ಜೀವಿಗಳನ್ನು ಅವರು ಪ್ರದರ್ಶನದ ವಸ್ತುಗಳಾಗಿ ಅಲ್ಲಿಟ್ಟಿದ್ದಾರೆ. ಎರಡು ಕಾಲಿನವರಿಂದ ಆಳಲ್ಪಡುತ್ತಿರುವ ಈ ಲೋಕ ನನಗೆ ಸಾಕಾಗಿದೆ. ಅವರ ಕೃಪೆ ಇಲ್ಲದೆ ಈ ಲೋಕದಲ್ಲಿ ಜೀವಿಸುವ ಹಕ್ಕು ಇಲ್ಲದಂತಾಗಿದೆ. ಕೆಲ ಎರಡು ಕಾಲಿನವರು ಯಾವುದೇ ಕಾರಣವಿಲ್ಲದೆ ನನ್ನನ್ನು ಆಕ್ರಮಿಸುತ್ತಾರೆ. ನನ್ನ ಈ ಸ್ಥಿತಿಯೇ ಬೇರೆ ಜೀವಿಗಳದ್ದು ಆಗಿದೆ ಎಂದು ನನಗೆ ಅನಿಸುತ್ತಿದೆ. ಅದು ಯಾಕೆಂದು ನನಗೆ ಅರ್ಥವಾಗುತ್ತಲೇ ಇಲ್ಲ. ಆ ಹಳೆಯ ಕಾಲ ಒಂದು ಕನಸಿನಂತೆ ನನಗೆ ಕೆಲ ಬಾರಿ ಅನ್ನಿಸುತ್ತದೆ. ಈ ಎರಡು ಕಾಲಿನವರೇ ಈ ಭೂಮಿಯನ್ನು ನಿರ್ಮಿಸಿದ್ದಾರೆಯೇ ಎಂದು ನನಗೆ ಕೆಲ ಬಾರಿ ಅನ್ನಿಸುತ್ತಿದೆ.